ವಿದೇಶಗಳಲ್ಲೂ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾವು ನೋಡ್ತಾ ಇದ್ದೀವಿ. ರಾಮ ಮಂದಿರ ಉದ್ಘಾಟನೆಗೆ ಮುಂಚೆಯೇ ಸಂಭ್ರಮ ಶುರುವಾಗಿದೆ. ಅಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಆಗಿದೆ. LED ಗಳ ಮೂಲಕ ಉದ್ಘಾಟನೆಯ ನೇರ ಪ್ರಸಾರಕ್ಕೆ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದೆ. ಆದರೆ ಬಹುಶಃ ಭಾರತ ಒಂದರಲ್ಲೇ ಈ ರೀತಿಯ ಕಿತ್ತಾಟಗಳು ನಡೀತಾ ಇರೋದು. ಹೌದು, ವಿಶ್ವಸಂಸ್ಥೆ ಕೂಡ ಹೇಳಿದೆ. ಏನು ವಿಶ್ವಸಂಸ್ಥೆಯ 8 ಭಾಷೆಗಳಿದೆ, ಆ ಭಾಷೆಗಳಲ್ಲೂ ಕೂಡ ನೀವು ಅಯೋಧ್ಯೆಯಲ್ಲಿ ಇದಾಕಬೇಕು ಅಂತ ಹೆಸರುಗಳನ್ನ ಹಾಕಬೇಕು ಅಂತ ಕೂಡ ಹೇಳಿದೆ. ಅಂದರೆ ಸುಮಾರು ದೇಶಗಳು ಕೂಡ ತುದಿಗಾಲಿಂದ ನೋಡ್ತಾ ಇದ್ದಾರೆ ನಮ್ಮ ಅಯೋಧ್ಯೆಯತ್ತ. ಆದರೆ ನಮ್ಮಲ್ಲಿ ಈ ಥರ ಒಳಬೇಗುದಿಗಳು, ಭಿನ್ನಾಭಿಪ್ರಾಯಗಳು, ಒಂಥರ ಗೊಂದಲದ ಹೇಳಿಕೆಗಳು ಭಾಳಷ್ಟು ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹತ್ರ ಆಗ್ತಾ ಇರೋ ಸಂದರ್ಭದಲ್ಲಿ ಬರ್ತಾ ಇರೋದು ಭಾಳಷ್ಟು ಖಂಡನೀಯ ಅಂತಲೇ ಹೇಳ್ಬೋದು. ನೋಡಿ, ಇದು 2019ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಬಂದಾದ ಮೇಲೆ ಅದು ವಿರುದ್ಧ ಹೋರಾಟ ಮಾಡಿದ್ದವರು ಕೂಡ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ತಲೆಬಾಗಿದ್ರು. ಇತ್ತೀಚೆಗಷ್ಟೇ ಮೋದಿಯವರು ರೋಡ್ ಶೋ ಮಾಡಿದಾಗ ಅವ್ರ ಮೇಲೆ ಪುಷ್ಪಾರ್ಚನೆ ಕೂಡ ಮಾಡಿದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ. ಅಂಥವರೇ ಅಲ್ಪಸಂಖ್ಯಾತರೇ ಇದಾಗಿರಬೇಕಾದ್ರೆ ಯಾಕೆ ನಮ್ಮ ಅದರಲ್ಲೂ ಕೆಲವು ಶ್ರೀಗಳಾಗಿರ್ಬೋದು, ಕಾಂಗ್ರೆಸ್ಸಿನ ಮುಖಂಡರಾಗಿರ್ಬೋದು ರಾಜಕೀಯ ವಸ್ತುವಾಗಿ ಇದನ್ನು ಬಳಸ್ತಾ ಇದ್ದಾರೆ ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ. ಸಾಕಷ್ಟು ಭಾವನೆ, ಹಿಂದೂ ಧರ್ಮದ ಭಾವನೆಗಳಿಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ತರೋ ರೀತಿ ವರ್ತಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದಕ್ಕೆಲ್ಲಾನು ಮುಂದಿನ ಏನು ಲೋಕಸಭಾ ಚುನಾವಣೆ ಬರ್ತಿದೆ, ಈ ಸಂದರ್ಭದಲ್ಲಿ ಒಂದು ತಕ್ಕ ಪಾಠನ ಮತದಾರರು ಕೂಡ ಕಲಿಸ್ತಾರೆ. ಅವರು ಕೂಡ ಒಂದು ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ. ಕೊನೆಯ 2 ನಿಮಿಷ ಉಳಿದಿದೆ. ಗೋಪಾಲಕೃಷ್ಣ ಶರ್ಮಾ ಅವರೇ, ಒಂದು ಕ್ವಿಕ್ ಪ್ರಶ್ನೆ. ರಾಮನವಮಿಯ ದಿನ ಮತ್ತು ದೀಪಾವಳಿಯ ದಿನ ಉದ್ಘಾಟನೆ ಯಾಕಿಲ್ಲ ಅನ್ನೋದು ವಿವಾದದಲ್ಲಿ ಬಂದಿರುವಂತಹ ಪ್ರಶ್ನೆ. ಆ ಪ್ರಶ್ನೆಯನ್ನೇ ನಾನು ನಿಮಗೆ ಪಾಸ್ ಮಾಡ್ತಿದ್ದೀನಿ. ಗೋಪಾಲಕೃಷ್ಣ ಶರ್ಮಾ ಗುರುಗಳೇ, ಈಗ ಕೇಳಿಸ್ತಾ ಇದೆ. ಈಗಾಗಲೇ ಮುಹೂರ್ತವನ್ನು ಇಟ್ಟಾಗಿದೆ. ಒಂದು ಮುಹೂರ್ತವನ್ನು ಇಟ್ಟ ನಂತರದಲ್ಲಿ ಅದನ್ನು ಬದಲಾವಣೆ ಮಾಡುವುದರಿಂದ ಎಷ್ಟೋ ಅಪಾಯಗಳು ಬರ್ತದೆ. ಆದ್ದರಿಂದ ಇಟ್ಟ ಮುಹೂರ್ತದಲ್ಲೇ ರಾಮನ ಪ್ರತಿಷ್ಠೆ ಆಗಲೇಬೇಕು ಅನ್ನುವಂಥ ಒಂದು ನಿರ್ಣಯ. ನೋಡು, ಒಂದು ದೇವರು ಒಂದು ಸ್ಥಾನದಲ್ಲಿ ಕೂಡಿರುವಾಗ ತಾನೇ ಸ್ವತಃ ಒಂದು ಮುಹೂರ್ತವನ್ನು ಇಡ್ತಾನಂತೆ. ಈಗಾಗಲೇ ಇಟ್ಟಾಗಿದೆ, ಅದೇ ಮುಹೂರ್ತದಲ್ಲೇ ರಾಮನ ಪ್ರತಿಷ್ಠಾಪನೆ ಆಗಬೇಕು. ಆಗುವುದರಿಂದ ಇಡೀ ಜಗತ್ತಿಗೆ ಕ್ಷೇಮ ಉಂಟಾಗ್ತದೆ, ವಿಶ್ವಕ್ಕೆ ಕ್ಷೇಮ ಉಂಟಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.